ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ವೈಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕರ್ನಾಟಕ ವೈಭವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕ್ಷೇತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ಅಂದ್ರೆ ಕನ್ನಡವನ್ನ ಒಂದು ಮಾಡೋದಕ್ಕೆ, ಕನ್ನಡ ಜನರನ್ನ ಒಂದು ಮಾಡೋದಕ್ಕೆ, ಕರ್ನಾಟಕ ಅನ್ನುವಂಥ ಹೆಸರನ್ನ ತರೋದಕ್ಕೆ ಸಾಕಷ್ಟು ಹೋರಾಟಗಾರರು ಬಲಿದಾನವನ್ನ ಮಾಡಿದ್ದಾರೆ, ತ್ಯಾಗವನ್ನ ಮಾಡಿದ್ದಾರೆ, ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಅನ್ನುವಂಥ ಒಂದು ದಿನವನ್ನ ನಾವು ಮೀಸಲಾಗಿರದೆ ಪ್ರತಿ ದಿನವನ್ನ ನಾವು ಕನ್ನಡ ರಾಜ್ಯೋತ್ಸವವನ್ನಾಗಿ ನಾವು ಆಚರಿಸಬೇಕು. ಅವರ ಋಣ ನಮ್ಮ ಮೇಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೀಕ್ಷಕರೇ, ಇವತ್ತು ಕೂಡ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿ ಆಗಿರುವಂತಹ ಸಂತೋಷ್ ಗುರೂಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಹರೇ ಕೃಷ್ಣ. ಗುರೂಜಿ, ನೀವು ಆಧ್ಯಾತ್ಮಿಕವಾಗಿ ಅಥವಾ ಆಯುರ್ವೇದದ ಮೂಲಕ ಸಾಕಷ್ಟು ಜನರಿಗೆ ಜೀವನವನ್ನು ಕಲ್ಪಿಸ್ಕೊಟ್ಟಿದ್ದೀರಾ, ಸಾಕಷ್ಟು ಜನಕ್ಕೆ ದಾರಿದೀಪ ಆಗಿದ್ದೀರಾ. ಕನ್ನಡ ಸಾಹಿತ್ಯದ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಗೆ ಬೆಳೆದು ಬಂತು ಈ ಕನ್ನಡ ಸಾಹಿತ್ಯ? ಕನ್ನಡ ಸಾಹಿತ್ಯಕ್ಕೆ ಬಹಳ ಹಳೆಯ ಒಂದು ಇತಿಹಾಸ ಇದೆ. ನಮ್ಮ ಕರ್ನಾಟಕನ ಚಿತ್ರೀಕರಣ ನಮ್ಮ ಮುಂದೆ ತಂದ್ಕೋಬೇಕು ಅಂತಂದರೆ ಎಷ್ಟು ವರ್ಷದ ಇತಿಹಾಸಗಳು ನಮ್ಮ ಮುಂದೆ ಕಾರಣಕ್ಕೆ ಸಿಗ್ತದೆ ಅನ್ನೋದು ಬಹಳ ಮುಖ್ಯ. ಬಹಳಷ್ಟು ಜನ 320ರಿಂದ ಕದಂಬರು ಬಂದ ಮೇಲಿಂದ ಅಂತ ಹೇಳ್ಕೊಂಡು ಬರ್ತಾರೆ. ಕದಂಬರಿಗಿಂತಲೂ ಮುಂಚೆ ಪಾಂಡ್ಯರಿದ್ರು, ಅದು ಆಶ್ಚರ್ಯ ಪಡಬೇಕಾದ್ದು. ತಮಿಳ್ನಾಡಲ್ಲಿ ಮಾತ್ರ ಪಾಂಡ್ಯರು ಅಂತೇಳಿ ಕರೀತಾ ಇದ್ರಲ್ಲ, ಅವರನ್ನ ಇಲ್ಲಿ ಅಳುಪರು ಅಂತ ಕರೀತಾ ಇದ್ರು. ಪ್ರಪಂಚದಲ್ಲಿ ಇಡೀ ಜಗತ್ತಿನಲ್ಲಿ 1400 ವರ್ಷ ಆಳಿದಂತಹ ಅರಸು ಮನೆತನ ಏನಾರು ಇದ್ರೆ ಅದು ಕರ್ನಾಟಕದ ತವಳವರು, ಅವರು ಅಳುಪರು. ಕ್ರಿಸ್ತ ಶಕ 76ರಲ್ಲಿ ಶುರುವಾಯಿತು ಅವ್ರದ್ದು. ಅವರ ರಾಜಧಾನಿ ಬಾರ್ಕೂರ್ ಆಗಿತ್ತು. ಇಲ್ಲಿಂದ ಶುರುವಾಗಿದ್ದು ಸುಮಾರು ವಿಜಯನಗರ ಸಾಮ್ರಾಜ್ಯ ಬರುವಲ್ಲಿವರೆಗೂ ಸಹ ಅವರು ಆಳಿದರು. ಆಮೇಲೆ ಅವರು ಹೋರಾಟಗಾರರ ಮಾಡ್ಕೊಂಡು ಹೋಗುವಂಥದ್ದು ಇರಲಿಲ್ಲ. ಆಮೇಲೆ ಯಾರ್ಯಾರ ಮೇಲೆ ದಂಡೆತ್ತಿ ಬರ್ತಿರಲಿಲ್ಲ. ಪಶ್ಚಿಮ ಘಟ್ಟಗಳು ಏನಿದ್ದಾವೆ ಅಲ್ಲಿವರೆಗೆ ಅವ್ರದ್ದು ಬಾರ್ಡರ್ ಆಗಿತ್ತು. ಆ ಕಡೆ ಸಮುದ್ರ ಬಾರ್ಡರ್ ಆಗಿತ್ತು. ನೋಡಿ, ಅಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಪ್ರದೇಶದಲ್ಲಿ ಅಷ್ಟು ವರ್ಷ ಆಳಿದವರು ಕದಂಬ ವೃಕ್ಷವನ್ನು ಅವರು ಪೂಜೆ ಮಾಡ್ತಾಯಿದ್ರು. ಆ ಕದಂಬ ವೃಕ್ಷದಲ್ಲಿ ದೈವವನ್ನು ಇಟ್ಟುಕೊಂಡು ಭೂತಾರಾಧನೆಯನ್ನು ಮಾಡ್ಕೊಂಡು ಬಂದಂಥ ಅರಸರವರು. ಇವತ್ತಿಗೂ ಆ ಭೂತಾರಾಧನೆ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಇವತ್ತಿಗೂ ಇದೆ. ಈ ಮಾತನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ದು ಇತಿಹಾಸ ಪ್ರಾರಂಭವಾಗೋದೇ ಅಲ್ಲಿಂದ, ಕನ್ನಡಿಗರದ್ದು. ಅವರ ಶಾಸನಗಳೆಲ್ಲ ಬಹುತೇಕ ತುಳುವಿನಲ್ಲಿತ್ತು, ತುಳು ಭಾಷೆನಲ್ಲಿತ್ತು. ಆಮೇಲೆ ನೋಡಿ, ಅವಾಗ ನೋಡ್ಲಿಕ್ಕೆ ಹೋದರೆ ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಪ್ರಾಚೀನ ತುಳು ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗತ್ತೆ. ತುಳುವಿನಿಂದ ಮಲಯಾಳಮು ಭಾಷೆ ಲಿಪಿ ಹುಟ್ಕೊಳ್ಳೋದಕ್ಕೆ ಬಹಳ ಹತ್ತಿರದ ಸಾಮೀಪ್ಯ ಇದೆ. ತುಳು ಕಡೆಗೆ ಅವನತಿಯನ್ನು ಕಾಣ್ತಾ ಹೋಯ್ತು ಲಿಪಿ. ಈಗ ಪುನಃ ಅದರ ಬಗ್ಗೆ ಪುನರುತ್ಥಾನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಕದಂಬ ವೃಕ್ಷವನ್ನು ಆರಾಧನೆ ಮಾಡ್ಕೊಂಡು ಬಂದಂಥ ಅರಸು ಮನೆತನ ಇದು 300 ವರ್ಷಗಳ ನಂತರ ಇದೇ ವೃಕ್ಷದ ಹೆಸರನ್ನು ಇಟ್ಟುಕೊಂಡು ರಾಜ ಮಯೂರವರ್ಮ ತಾನು ಕದಂಬರು ಅಂತ ಕರೆಸ್ಕೊಳ್ತಾನೆ. ನೋಡಿ, ವೃಕ್ಷ ಹುಟ್ಟಿದ್ದು ಅಳುಪರಿಂದ ಕದಂಬರು ಹುಟ್ಟಿದ್ರು. ಕದಂಬರು ಹಾಗೆ ಬೆಳೀತಾ ಚಾಲುಕ್ಯರು ಬರ್ತಾರೆ. ನಾವು ಅವಾಗ ಎಲ್ಲಿಗೆ ಹೋಗ್ತೀವಿ ಕರ್ನಾಟಕದ ಚಿತ್ರಣ ಭೂಪಟದಲ್ಲಿ ಅಂತಂದರೆ ಉತ್ತುಂಗದ ತುದಿಗೆ ಹೋಗಬೇಕಾಗತ್ತೆ. ಇಳಕಲ್ಲು, ಬಾದಾಮಿ, ಈಗಿನ ಬಿಜಾಪುರ ಅಥವಾ ಬೀದರ್, ಗುಲ್ಬರ್ಗದ ಈ ಭಾಗದಲ್ಲಿ ನಾವು ನೋಡ್ತೀವಿ. ಅಂದರೆ ಒಂದು ತುದಿಯ ಸಮುದ್ರದ ತೀರದಿಂದ ಹಿಡಿದು ಆಮೇಲೆ ಬೆಳೀತಾ ಕರ್ನಾಟಕದ ಶಿಖರ ತನಕ ಹೋಯ್ತು. ನೋಡಿ, ಚಾಲುಕ್ಯರು ಬಂದಾಗ ಇಮ್ಮಡಿ ಪುಲಿಕೇಶಿ ಸುಮಾರು 600ರ ಸುಮಾರಲ್ಲಿ ಆತ ಈ ಅಳುಪರ ಮೇಲೂ ಸಹ ಒಂದು ಸರ್ತಿ ದಂಡೆತ್ತಿ ಬರ್ತಾನೆ. ಆದರೆ ಅಳುಪರು ಏನು ಮಾಡ್ತಾರೆ, ಬುದ್ಧಿವಂತಿಕೆಯಲ್ಲಿ ಸಂಬಂಧ ಮಾಡಿಬಿಡ್ತಾರೆ. ಅವನ ಜೊತೆಗೆ ಸಂಬಂಧ ಮಾಡಿ ಅಳಿನ ಮಾಡ್ಕೋತಾರೆ. ಆಮೇಲೆ ಇವನು ಅವ್ರನ್ನ ಅಲ್ಲೇ ಬಿಡ್ತಾನೆ. ಚೇರರು ಇರ್ತಾರೆ ಪಕ್ಕದಲ್ಲಿ, ಕೇರಳ ಅಂತ ಹೆಸರು ಬಂದಿದೆ, ಚೇರರು ಅಂತ. ಚೇರರು ಆಳ್ತಾ ಇದ್ರು. ಅಲ್ಲಿಂದ ಚಾಲುಕ್ಯರು ಚೇರರ ಜೊತೆನಲ್ಲೇ ಹೋಗ್ತಾರೆ, ಪಾಂಡ್ಯರ ಜೊತೆಗೆ. ಹಾಗೆ ಈ ಕಡೆ ಎಲ್ಲ ಬಂದು ಅವರು ಅರ್ಧ ಭಾರತವನ್ನು ತನ್ನ ವ್ಯಾಪ್ತಿಗೆ ತಗೋತಾರೆ. ಕನ್ನಡದ ಕುಲಶೇಖರ ಪುಲಕೇಶಿ ಅಂತ ಹೆಸರು ಬಂತು. ನೋಡಿ, ಆ ಇತಿಹಾಸ ಹಾಗೆ ಬರ್ತಾ ಆಮೇಲೆ ನಾವು ನೋಡ್ತೀವಿ ರಾಷ್ಟ್ರಕೂಟರು, ಗಂಗರು ಇವರೆಲ್ಲ ಬಂದರು. ಆ ನಂತರ ಸ್ವಲ್ಪ ಹೆಸರು ನಮಗೆ ಕಂಡು ಬಂದದ್ದು ಹೊಯ್ಸಳರು ಬಂದ ಮೇಲೆ ಅವರೊಂದು ಇನ್ನೊಂದು 250-300 ವರ್ಷಗಳ ಕಾಲ ಈ ಹಾಸನದಲ್ಲಿ ರಾಜಧಾನಿ ಮಾಡ್ಕೊಳ್ತಾರೆ.
ಬೇಲೂರು, ಹಳೆಬೀಡು ಇದೆಲ್ಲ ಒಂದು ಪ್ರಗತಿಗೆ ತರ್ತಾರೆ. ಆ ಸಂದರ್ಭದಲ್ಲಿ ಜೈನ ಪರಂಪರೆಯನ್ನು ಎತ್ತಿ ಹಿಡಿತಾರೆ ಅವರು. ಈ ರೀತಿ ಇದ್ದಂಥದ್ದು ರಾಮಾನುಜಾಚಾರ್ಯರು ಕಡೆಗೆ ತಿರುಪತಿನಲ್ಲಿ ಒಂದು ಹೊಸ ಒಂದು ಆಂದೋಲನ ಮಾಡ್ತಾರೆ. ಅಲ್ಲಿ ಎಷ್ಟೋ ಜನ ಕನ್ವರ್ಷನ್ ಮಾಡಿ ಬ್ರಾಹ್ಮಣ್ಯವನ್ನು ಕೊಡ್ತಾರೆ. ಆಮೇಲೆ ತಿರುಪತಿಯನ್ನು ಒಂದು ರೀತಿಯಾದಂಥ ಶಿಷ್ಟಾಚಾರಕ್ಕೆ ತರ್ತಾರೆ. ಇದು ಇನ್ನು ಎರಡನೇ ಗುರುಗಳಿಗೆ ನಮ್ಮ ಕರ್ನಾಟಕ ಸ್ಥಾನ ಕೊಡ್ತು. ನೋಡಿ, ಇತಿಹಾಸನೂ ಕಾಣ್ತಾ ಇದೆ ನಾನು ಹೇಳೋದ್ರೊಳಗೆ, ಜೊತೆನಲ್ಲಿ ಅಧ್ಯಾತ್ಮನೂ ಇದೆ. ಶಂಕರಾಚಾರ್ಯರು ಆ ಸಂದರ್ಭದಲ್ಲಿ ಅಳುಪರಿದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರು ಬರ್ತಾರೆ. ಹೊಯ್ಸಳರು ಇನ್ನೇನು ಹುಟ್ಟುವಂಥ ಸಂದರ್ಭದಲ್ಲಿ ಶಂಕರಾಚಾರ್ಯ ಇದ್ದಂಥ ಸಂದರ್ಭ. ಆಗ ಕೊಲ್ಲೂರಿನ ದೇವಸ್ಥಾನಗಳನ್ನು ಮಾಡಲಿಕ್ಕೆ ಅಳುಪರಾಜರು ಮಾಡಿಕೊಡ್ತಾರೆ ಮೂಕಾಂಬಿಕೆಗೆ, ಕೊಲ್ಲೂರು ಮೂಕಾಂಬಿಕೆಗೆ. ಅಲ್ಲಿಂದ ಹೊಯ್ಸಳರ ಆಶ್ರಯದಲ್ಲಿ ಬಂದು ಶೃಂಗೇರಿ ದೇವಸ್ಥಾನ ಆಗುತ್ತೆ. ವಿದ್ಯಾರಣ್ಯರು ಏನು ಮಾಡ್ತಾರೆ, ಹಕ್ಕ ಬುಕ್ಕರನ್ನು ಕರ್ಕೊಂಡು ವಿಜಯನಗರದಲ್ಲಿ ಹೋಗಿ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿ ಒಂದು ಚಕ್ರಾಧಿಪತ್ಯ ಸ್ಥಾಪನೆ ಮಾಡಬೇಕು ಅಂತ ವಿಜಯನಗರವನ್ನು ಸ್ಥಾಪನೆ ಮಾಡ್ತಾರೆ 1336ರಲ್ಲಿ. ವಿದ್ಯಾರಣ್ಯ ಗುರುಗಳು ಈ ಹಕ್ಕ ಬುಕ್ಕರಿಗೆ ವೀಳ್ಯವನ್ನು ಕೊಡ್ತಾರೆ. ಕನ್ನಡವೇ ನಿತ್ಯ.